ಅಗ್ರಿ. ಯಾಕಂದ್ರೆ ನಿಮ್ ತರ ಓವರ್ ಡ್ರಾಮ್ಯಾಟಿಕ್ ವಾದ ಮಾಡ್ಬೇಕು ಅಂತಂದ್ರೆ ಅರ್ಧಕ್ಕೆ ಸ್ಟಾಪ್ ಮಾಡಿ ಹೋಗಲ್ಲ. ನಾನಲ್ಲ. ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಾನ. ಬಿಗ್ ಬಾಸ್ ಮನೆಯ ವಿಲನ್ ಯಾರಂತೇಳಿ ವಿಲನ್ಗೆ ಆ ಮೆಣಸಿನಕಾಯಿ ಹಾರವನ್ನು ಹಾಕಬೇಕು. ಕಾವ್ಯ ಬಹುಶಃ ಗಿಲ್ಲಿಗೆ ವಿಲನ್ ಅಂತೇಳಿ ಮೆಣಸಿನಕಾಯಿ ಹಾರವನ್ನು ಗಿಲ್ಲಿಗೆ ಹಾಕ್ತಾ ಇದ್ದಾಳೆ. ನಿಜವಾಗ್ಲೂ ಗಿಲ್ಲಿ ಈ ವಾರ ಸೀಕ್ರೆಟ್ ಟಾಸ್ಕ್ ಇದ್ದ ಕಾರಣ ಕಾವ್ಯನ ಹತ್ರ ವಿಲನ್ ಆಗೇ ನಡ್ಕೊಂಡ. ಕಾವ್ಯನ ಹೇಗಾದ್ರೂ ಮಾಡಿ ಅಳಿಸ್ಬೇಕಂತೇಳಿ ವಿಲನ್ ಗಿಲ್ಲಿ ಹಾಗೂ ಅಶ್ವಿನಿ ಅವರಿಗೆ ಟಾಸ್ಕ್ ಕೊಟ್ಟಾನ. ಅದರಂತೆ ಕಾವ್ಯನನ್ನ ಅಳಿಸ್ತಾನೆ. ಇಷ್ಟು ವಾರಗಳ ಕಾಲ ಇಲ್ಲದೆ ಇರುವಂಥ ಗಿಲ್ಲಿ ಈ ವಾರ ಮಾತ್ರ ಹಿಂಗಾಡ್ತಾ ಇದ್ದಾನೆ ಅಂತೇಳಿ ಕಾವ್ಯನಿಗೆ ಅನಿಸಿ ವಿಲನ್ ಅಂತೇಳಿ ಮೆಣಸಿನಕಾಯಿ ಹಾರ ಹಾಕ್ತಾ ಇದ್ದಾಳೆ ಕಾವ್ಯ. ಒಬ್ಬ ಸ್ಪರ್ಧಿ ಇಬ್ಬರು ವಿಲನ್ಗಳನ್ನು ಆಯ್ಕೆ ಮಾಡಬೇಕು. ಅದರಂತೆ ಕಾವ್ಯನ ಎರಡನೇ ವಿಲನ್ ರಕ್ಷಿತಾ. ಇನ್ನು ರಕ್ಷಿತಾ ಒಂದೊಂದು ವ್ಯಕ್ತಿಗೆ ಒಂದೊಂದು ಫಾರ್ಮುಲಾನ ಯೂಸ್ ಮಾಡ್ತಾಳೆ. ಇವಳ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಇವಳ ಭಾಷೆ ಆಗಲಿ, ಇದೆಲ್ಲ ಸ್ಟ್ರಾಟರ್ಜಿ ಅಂತ ನನಗೆ ಅನಿಸ್ತದ ಅಂತೇಳಿ ಕಾವ್ಯ ಹೇಳೋದು. ಅದೇನೋ ಕನ್ವಿಂಗ್ ಬಿಹೇರ್ ಅಂತ, ಅದು ಏನಂತ ನನಗೂ ಗೊತ್ತಿಲ್ಲ. ರಕ್ಷಿತಾ ಉಲ್ಟಾ ಹೇಳೋದು ಕಾವ್ಯ ಆ್ಯಕ್ಚುಲಿ ನೀವು ಕನ್ವಿಂಗ್ ಬಿಹೇರ್ ಅಂತ. ನೀನು ರಿಯಲ್ ಕಾವ್ಯನೇ ಅಲ್ಲ. ನಾನು ಈಗ ಸಹ ಹೇಳ್ತಾ ಇದ್ದೀನಿ, ನೀನು ಕಾಂಪಿಟೇಟ್ರೇ ಅಲ್ಲ ಅಂತೇಳಿ ರಕ್ಷಿತಾ ಕಾವ್ಯನಿಗೆ ಹೇಳ್ತಾ ಇದ್ದಾಳೆ. ಇನ್ನು ಕಾವ್ಯ, ಒಂದು ನಿಮಿಷ ರಕ್ಷಿತಾ, ನೀ ಹೇಳಿದ್ದನ್ನೆಲ್ಲ ಒಪ್ಕೊತೀನಿ, ಆದರೆ ನಾನು ನಿಂತರ ರಕ್ಷಿತಾ, ನಾನು ನಿಂತರ ಓವರ್ ಡ್ರಾಮ್ಯಾಟಿಕ್ ನಾನಲ್ಲ. ವಾದ ಮಾಡೋ ಟೈಮಲ್ಲಿ ನಿಂತರ ನಾನು ಅರ್ಧಕ್ಕೆ ಬಿಟ್ಟು ಹೋಗೋ ಪುಕ್ಲಿ ಅಲ್ಲ ಅಂತ ಕಾವ್ಯ ಹೇಳ್ತಿದ್ದಾಳೆ. ಕಾವ್ಯ ಹೇಳೋದು ಸಹ ಸ್ವಲ್ಪ ಸರಿ ಅನ್ನಿಸ್ತದೆ. ಯಾಕೆ ಅಂದರೆ ರಕ್ಷಿತಾ ಹೇಳೋದು ಮಾತ್ರ ಹೇಳ್ತಾಳೆ, ಆಪೋಸಿಟ್ ಅವರು ಏನು ಹೇಳ್ತಾರಂತಲೇ ಕೇಳಲ್ಲ, ತಂದು ತಾನೇ ಹೇಳ್ತಿರ್ತಾಳೆ. ನೀವು ಸಹ ಸಾಕಷ್ಟು ಬಾರಿ ನೋಡಿರಬಹುದು. ಇನ್ನು ಕಾವ್ಯ ಮಾತ್ರ ಹೇಳೋದನ್ನು ಸ್ಪಷ್ಟವಾಗಿ ನೀಟಾಗಿ ಹೇಳ್ತಾಳೆ. ಹೇಳಿದ್ದನ್ನು ಆಪೋಸಿಟ್ ಪರ್ಸನ್ ಹೇಳೋದನ್ನು ಸಹ ಏನೇ ಇದ್ದರೂ ನೀಟಾಗಿ ಕೇಳ್ತಾಳೆ. ಅದಕ್ಕೆ ಪ್ರತಿಯಾಗಿ ವಾದ ಮಾಡ್ತಾಳೆ. ಹೇಳೋದಾಗಲಿ ಹೇಳಿದ್ದನ್ನು ಕೇಳೋದಾಗಲಿ ರಕ್ಷಿತನಿಗಿಂತ ಉತ್ತಮ ಕಾವ್ಯ.